ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರುವಿನ ಜೊತೆಗೆ ಈ ದಿವಸ ಮಾಂದ್ಯವುದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಶುಕ್ರನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಧನಸ್ಸು ರಾಶಿಯಲ್ಲಿ ಕುಜ ಬುಧರ ಯುತಿಯನ್ನು ನೋಡ್ತಾ ಇದ್ವಿ. ವಿರೋಧಿಗಳಿಬ್ಬರು ಇದ್ದಾರಲ್ಲಿ. ಇನ್ನು ರವಿ ಪರಿವರ್ತನೆಯನ್ನು ಗಮನಿಸ್ಕೊಂಡ್ವಿ. ರವಿ ಮಕರ ರಾಶಿಯಲ್ಲಿ ಇದ್ದಾನೆ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಚಂದ್ರ ಮತ್ತು ರಾಹು ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಶಿರೋಬಾಧೆ, ಕೊರಳಿನ ತೊಂದರೆ, ತಲೆ ಭಾಗದಲ್ಲಿ ತೊಂದರೆ, ಇದೆಲ್ಲವನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ ಆರೋಗ್ಯದ ವಿಚಾರದಲ್ಲಿ. ಕೆಲಸದ ವಿಚಾರದಲ್ಲಿ ನಿಮಗೆ ಬಲ ಇದೆ, ಲಾಭ ಇದೆ. ಅಧಿಕಾರಿಗಳಿಗೆ, ಮುಖ್ಯವಾಗಿ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರು ಅಥವಾ ಇತರೆ ಆಡಳಿತಾತ್ಮಕವಾಗಿರ್ತಕ್ಕಂಥವ್ರಿಗೆ ವಿಶೇಷವಾದ ಬಲ ಇದೆ. ಆದರೆ ಕಿರಿಕಿರಿಯೂ ಇದೆ. ಅದನ್ನು ದಾಟ್ತೀರ. ಕಿರಿಕಿರಿ ನಿಮಗೇನದು ತೊಂದರೆ ಆಗೋದಿಲ್ಲ. ಅಂತೂ ಹೆಚ್ಚಿನ ಬಲ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ದುರ್ಗಾ ಕವಚ ಅದನ್ನು ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ. ವೃಷಭ ರಾಶಿಯವರಿಗೆ ದಿವಸ ಔಷಧ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಸೂಚಿಸ್ತಾ ಇದೆ. ಚೆನ್ನಾಗಿದೆ ಈ ದಿವಸ. ಯಾರು ಈ ಮೆಡಿಕಲ್ ಫೀಲ್ಡಲ್ಲಿದ್ದಾರೋ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಂದಿ ಇದ್ದರೆ ಖರ್ಚು ಹಾಗೇ ಇದೆ. ಲಾಭ ಬರ್ತದೆ, ವ್ಯವಹಾರದಲ್ಲಿ ಖರ್ಚು ಹಾಗೇ ಇದೆ ಅನ್ನೋ ಸೂಚಿಸ್ತಾ ಇದೆ. ಈ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸೂಚಿಸ್ತಾ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಕೆಲಸದಲ್ಲಿ ತುಂಬ ಅನುಕೂಲಕರವಾದ ಫಲವನ್ನು ಕಾಣಬಹುದು. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ. ಹೀಗೆ ಸಮಾಧಾನವಾಗಿರಬೇಕು. ಘರ್ಷಣೆ ಮಾಡ್ಕೋಬೇಡಿ. ಸೈಲೆಂಟಾಗಿ ಇದ್ಬಿಡೋದು. ಕಲಹ ಮೌನಿನ ಕಲಹೋ ನಾಸ್ತಿ ನ ಭಯಂಚಾಸ್ತಿ ಜಾಗ್ರತಃ ಅಂತ. ಮೌನವಾಗಿದ್ದವರಿಗೆ ಕಲಹ ಬರಲ್ಲ. ಮೌನ ತಾಳ್ಮೆ ಮತ್ತು ಮೌನ ಎರಡೂ ಮೈಗೂಡಿಸ್ಕೊಳ್ಬೇಕು. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು? ಈಶ್ವರನ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ತೊಂದರೆಗಳಾಗುವ ಸಾಧ್ಯತೆ ಇದೆ. ಮನಸ್ಸಿಗೆ ಬೇಸರ ಆಗುವಂಥ ಘಟನೆ ನಡೆಯುತ್ತೆ ವೃತ್ತಿ ಸ್ಥಳದಲ್ಲಿ. ಸ್ತ್ರೀಯರಿಗೆ ಪ್ರಮುಖವಾಗಿ ಸ್ವಲ್ಪ ಗಮನ ವಹಿಸಿ. ಉಳಿದ ಹಾಗೆ ವ್ಯವಹಾರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರಿಂದ, ಅಣ್ಣಂದರು, ಅಕ್ಕಂದರು, ಇಂಥವರಿಂದ ಹೆಚ್ಚಿನ ಲಾಭ, ಒಳ್ಳೆಯ ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಈ ದಿವಸ ಸ್ನೇಹಿತರಿಂದ ಸಹಾಯ, ಅನುಕೂಲ, ಬಂಧುಗಳ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಸುಖಕ್ಕೆ ಕತ್ತರಿ ಬೀಳಬಹುದು. ಸುಖವಾಗಿಲ್ಲ, ನಾನು ಎಷ್ಟು ಕೆಲಸ ಮಾಡಲಿ, ಎಷ್ಟು ಏನು ಮಾಡಲಿ ಅನ್ನೋ ಏನೋ ಸಮಾಧಾನ ಇಲ್ಲ, ಈ ಥರದ್ದು ಒಂದು ಭಾವನೆ ಉಂಟಾಗುತ್ತೆ ಈ ದಿವಸ. ಇದಕ್ಕೆ ಏನಪ್ಪ ನಿವಾರಣೆಗೆ? ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಂಡು ಕೆಲಸ ಪ್ರಾರಂಭ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಕಿರಿಕಿರಿ ಆಗುತ್ತೆ. ಅಧಿಕಾರಿಗಳಿಂದ, ಸಹೋದ್ಯೋಗಿಗಳಿಂದ, ಇನ್ಯಾವುದೋ ಕೆಲಸವೇ ಒಟ್ಟು ಒಂದು ಸಮಾಧಾನ ಇರೋದಿಲ್ಲ. ಈ ದಿವಸ ಏನೋ ಒಂದು ಕೆಲಸ ಮಾಡಿದೆ ಅನ್ನುವ ಒಂದು ಭಾವನೆ ಉಂಟಾಗುತ್ತೆ. ಇದಕ್ಕೇನಪ್ಪ, ಗಣಪತಿ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಆಮೇಲೆ ಕೆಲಸಕ್ಕೆ ಹೋಗೋದು ತುಂಬ ಒಳ್ಳೆಯದು ಈ ದಿವಸ. ಉಳಿದ ಹಾಗೆ ಈ ದಿವಸ ನಿಮಗೆ ನೋಡಿ, ವ್ಯಸನ, ಯಾರದ್ದೋ ಒಂದು ಬಲವಂತಕ್ಕೆ, ಇನ್ಯಾವುದೋ ಒಂದು ಬೇಡದ ಚಟಗಳು, ಇನ್ನೇನು ಈ ಥರದ್ದು ಒಂದು ನಿಮ್ಮನ್ನು ಮನಸ್ಸನ್ನು ಆಕರ್ಷಿಸುತ್ತೆ, ಸೆಳೆಯುತ್ತೆ. ಅದು ತೊಂದರೆ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಕೆಲಸ ಹಾಗೂ ಈ ಮನಸ್ಸು ಎರಡೂ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ? ಆರೋಗ್ಯವು ಹಾಳಾಗುತ್ತೆ. ಈ ಕಾರಣದಿಂದ ಆರೋಗ್ಯದ ದೃಷ್ಟಿಯಿಂದಲೂ ನೀವು ಈ ದಿವಸ ಲಲಿತಾ ಸಹಸ್ರನಾಮ, ದುರ್ಗಾ ಕವಚ ಕೇಳಿಸ್ಕೊಳ್ಳೋದು, ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ. ಸಹಕಾರ ಸಿಗುತ್ತೆ. ಸಹೋದ್ಯೋಗಿಗಳ ಸಹಕಾರ ಉತ್ತಮ ರೀತಿಯಲ್ಲಿ ಸಿಗುತ್ತೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಧೈರ್ಯ, ಸಾಹಸ ಇದೆ ನಿಮಗೆ. ಏನೂ ಮಾಡ್ತೀನಿ ಕೆಲಸ ಅಂತಕ್ಕಂಥ ಒಂದು ಬಲ ಇದೆ ಖಂಡಿತ. ಆದರೆ ನಷ್ಟ ಮಾಡ್ಕೊಳ್ತೀರಾ, ಸೋಲ್ತೀರಾ. ನಿಮ್ಮ ಹೋರಾಟಕ್ಕೆ ತೊಂದರೆ ಕೊಡಲಿಕ್ಕೂ ಅಲ್ಲಿ ಒಂದು ಲಕ್ಷಣ ಏರ್ಪಾಡಾಗಿದೆ. ಮಾನಸಿಕವಾಗಿ ಪೆಟ್ಟು ಬಿದ್ದುಬಿಟ್ರೆ ಏನಾಗುತ್ತೆ? ಆ ಧೈರ್ಯ ಹೊರಟಾಗುತ್ತೆ. ಈ ಕಾರಣದಿಂದ ಅಮ್ಮನವರ ಸನ್ನಿಧಾನದಲ್ಲೂ ಒಂದು ಅಭಿಷೇಕ, ಕ್ಷೀರಾಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ವಸ್ತು ನಷ್ಟತೆಯೂ ಇದೆ. ಮಾನಸಿಕವಾಗಿ ಸ್ವಲ್ಪ ತೊಂದರೆ, ದುಃಖ, ವ್ಯಥೆಯೂ ಇದೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಘಾಸಿ, ಪೆಟ್ಟು ಬೀಳುವ ಸಾಧ್ಯತೆ. ನಿಮಗೆ ಗೊತ್ತಿಲ್ಲದೆ ಪೆಟ್ಟಾದರೆ ಅದು ಮನಸ್ಸಿಗಿದಾಗಲ್ಲ, ಆದರೆ ಗೊತ್ತಾದ ಮೇಲೆ ಅದರ ಕಥೆ ಬೇರೆ ಆಗಿಬಿಡುತ್ತೆ. ಆ ರೀತಿಯ ಒಂದು ನೋವನ್ನು ಅನುಭವಿಸ್ತೀರ ಈ ದಿವಸ. ಅಂಥದ್ದೊಂದು ಲಕ್ಷಣ ಇದೆ.
ಮೋಸ ಹೋಗ್ಬಿಟ್ನಲ್ಲ, ಗೊತ್ತಾಯ್ತಲ್ಲ ಅದು ನೋವಾಗುತ್ತೆ. ಈ ದಿವಸ ಏನಪ್ಪ ಮಾಡೋದು, ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.